ರಾಮ 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 ಏನು ಆಯ್ತು ಸಾಕು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ನೋಡು, ರಾಮನವಮಿಯ ಪ್ರಯುಕ್ತ 1,00,00,000 ರಾಮನಾಮ ಹೇಳ್ತೀನಿ ಅಂತ ಹರಕೆ ಹೊತ್ಕೊಂಡಿದೆ. 99,99,999 ಮುಗಿಸಿದೀನಿ. ಒಂದು ಉಳಿದಿತ್ತು, ಅದನ್ನ ಹೇಳ್ಬಿಡ್ತೀನಿ ನಿಮಿಷ. ರಾಮ 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 ಮುಗಿ. ಅಯ್ಯೋ ರಾಮ. ಸೊ ಮಜಾ ಭಾರತದ ಎಲ್ಲಾ ಪ್ರೇಕ್ಷಕರಿಗೂ ರಾಮನವಮಿಯ ಶುಭಾಶಯಗಳು. ಹಾಗೆ ನಗೆಲೋಕದ ರಾಜಾದಿರಾಜ ಮಜಾ ಭಾರತದ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರಿಗೆ ಗೌರವಪೂರ್ವಕವಾಗಿ ಸ್ವಾಗತ ಸುಸ್ವಾಗತ ಸರ್. ಹಾಗೇನೆ ಮಂದಹಾಸದಲ್ಲಿ ಮೋಡಿ ಮಾಡಿರೋ ಚಿತ್ರರಂಗದ ಮಹಾನಟಿ ಮಜಾ ಭಾರತದ ಚಂದುಳ್ಳಿ ಚೆಲುವೆ ಶ್ರುತಿ ಮೇಡಮ್ ಅವ್ರಿಗೂ ಈ ಒಂದು ಶೋಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಈಗ ನಮ್ಮ ಇವತ್ತಿನ ಸೆಲೆಬ್ರಿಟಿನ ವೆಲ್ಕಮ್ ಮಾಡೋಂಥ ಸಮಯ. ಬರ್ತಾ ಇರೋರು ರಾಮ ಭಕ್ತನ 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 ಭಕ್ತ ನಿರಂಜನ್. ಅದೇನದು ರಾಮನ ಭಕ್ತನ 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 ಭಕ್ತ ಅಂತಿದ್ದ ಅಷ್ಟೊತ್ತಿಗೆ ಎಂಟ್ರಿ ಕೊಟ್ಬಿಟ್ರಿ ಅವರು. ಸೀರಿಯಸ್ ಆಗಿ, ಯಾಕಂದ್ರೆ ಸಾಕ್ಷಾತ್ ಹನುಮ ದೇವರ ಭಕ್ತರು ಇವರು. ಹನುಮ ದೇವರು ರಾಮನ ಬಂಟ, ಇವರು ರಾಮನ ಬಂಟನ ಬಂಟ. ವೆಲ್ಕಮ್ ಟು ಮಜಾ ಭಾರತ. ಫುಲ್ ಆನ್ ಮಜಾ ಮಾಡ್ಬೇಕಿಲ್ಲಿ. ಖಂಡಿತ. ಸೊ ನಿಮ್ಮ ಫೇವರೆಟ್ ಚಕ್ರವರ್ತಿ ಯಾರು? ಖಂಡಿತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್. ಅದನ್ನ ಮಾತೇ ಇಲ್ಲ. ನಾನು ರಾಜನೇ ಒಂಥರ, ಬಟ್ ರಾಜ್ಯ ಇಲ್ಲ ಅಷ್ಟೇ ನನ್ನ ಹತ್ರ. ಇದು ಹಂಗೆ ಹೆಂಗೋ ಮೇಂಟೈನ್ ಮಾಡ್ತಾ ಇದ್ದೀನಿ ಇಲ್ಲಿ. ಆದರೂ ಇವಾಗ ಚಕ್ರವರ್ತಿಯ ಸಂಗೀತದ ಬಗ್ಗೆ ಮಾತಾಡಬೇಕು ಅಂದ್ರೆ ಏನು ಹೇಳ್ತೀರಾ? ಇದು ನನ್ನ ಫಸ್ಟ್ ಸಿನಿಮಾ ದರ್ಶನ್ ಸರ್ ಜೊತೆಲಿ ಮಾಡಿದ್ದು. ಸೊ ಅದೇ ತುಂಬ ಸ್ಪೆಷಲ್ ಆದ ಮೂಮೆಂಟ್ ನನಗೆ. ಅವರು ಎಷ್ಟೊಂದು ಸಿನಿಮಾ ಫ್ಯಾನಾಗಿ ನೋಡಿದ್ದೀನಿ ನಾನು. ಸೊ ಅವ್ರಿಗೆ ಮ್ಯೂಸಿಕ್ ಮಾಡಬೇಕಾದ್ರೆ, ಅವ್ರಿಗೆ ಒಂದು ಟೈಟಲ್ ಟ್ರ್ಯಾಕ್ ಮಾಡಬೇಕಾದ್ರೆ ಜವಾಬ್ದಾರಿ ಜಾಸ್ತಿ ಇತ್ತು ಫ್ಯಾನಾಗಿ. ಸೊ ಅದನ್ನು ಜನಕ್ಕೆ ಮುಂದೆ ಕೊಟ್ಟಾಗ ಜನ ಒಪ್ಕೊಂಡಾಗ ಖುಷಿ ಆಯಿತು ನನಗೆ. ಸೂಪರ್, ಥ್ಯಾಂಕ್ ಯು ವೆರಿ ಮಚ್. ಮಜಾ ಭಾರತಕ್ಕೆ ಬಂದಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಹಾಗೆ ಚಕ್ರವರ್ತಿಯ ಇನ್ನೊಬ್ಬ ಮಹಾನ್ ನಟ ಕೂಡ ಇವತ್ತು ನಮ್ಮ ಸ್ಟೇಜ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರು ಅಂಗೈಯಲ್ಲೇ ಅಪ್ಸರೆಯನ್ನ ಆಡ್ಸೋರು, ಅಶ್ವಮೇಧವನ್ನ ಓಡಿಸ್ದಂತ ಬಂಗಾರದಂತ ಕುಮಾರ್ ಬಂಗಾರಪ್ಪ ಆನ್ ಸ್ಟೇಜ್ ಪ್ಲೀಸ್. ಸೊ ಒನ್ಸ್ ಅಗೇನ್ ನಿಮಗೂ ಕೂಡ ರಾಮನವಮಿಯ ಶುಭಾಶಯಗಳು. ಹಾಗೆ ನಮ್ಮ ಮಜಾ ಭಾರತ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ರಾಮನವಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶೇಷವಾಗಿ ಎಸ್ ನಾರಾಯಣ್ ಸರ್ಗೆ ಮತ್ತು ನಮ್ಮ ಕೋ ಆರ್ಟಿಸ್ಟ್ ಅವರು. ನಾನು ಮೊದಲನೇ ಪಿಕ್ಚರ್ ನಾವಿಬ್ಬರು ಮಾಡಿದಾಗ ಶಿ ವಾಸ್ ಅ ಸ್ಮಾಲ್ ಕಿಡ್. ನಮ್ಮ ಹೀರೋಯಿನ್ ಅವ್ರ ತಂಗಿ ಪಾತ್ರ ಮಾಡಿದರು. I mean, it was a fantastic experience working with her. And of course, Arjujanya sir, ಇವತ್ತು ನಮ್ಮ ಪಿಕ್ಚರ್ಗೆ ಅವರು ಮ್ಯೂಸಿಕ್ ಡೈರೆಕ್ಟ್ರು, ನಮಗೆ ಫಸ್ಟ್ ಫಿಲಮ್ ಅವರು. ಥ್ಯಾಂಕ್ ಯು. ಬಟ್ ಸದ್ಯಕ್ಕೆ ಚಕ್ರವರ್ತಿ ಸಿಂಹಾಸನಗಳು ಅಲ್ಲಿ ರೆಡಿ ಆಗಿದೆ. ದಯವಿಟ್ಟು ಹೋಗಿ ಆಸೀನರಾಗಿ ಪ್ಲೀಸ್. ಮಜಾ ಭಾರತ ಮಜಾ. ಸೊ ನಮ್ಮಲ್ಲೊಬ್ಬ ಅಮಾಯಕ ಚಕ್ರವರ್ತಿ ಇದ್ದಾರೆ. ಅಮಾಯಕ ಚಕ್ರವರ್ತಿ. ಅಮಾಯಕ ಚಕ್ರವರ್ತಿನ ಗೆಸ್ ಮಾಡ್ಬೋದಾ ನೀನು ಯಾರಂತ ಹೇಳಿ? ಅಮಾಯಕ ಚಕ್ರವರ್ತಿ ಅಂದ್ರೆ ನನಗೆ ನೆನಪಾಗೋದು ಒಬ್ಬರೇ ಒಬ್ರು, ದಟ್ ಈಸ್ ಒನ್ ಅಂಡ್ ಓನ್ಲಿ ದೀಪಕ್. ಯಾಕೆಂದ್ರೆ ಎಕ್ಸಾಕ್ಟ್ಲಿ. ಸೊ ಹಾಗಿದ್ರೆ ಲೆಟ್ಸ್ ವೆಲ್ಕಮ್ ಮಸ್ಕಿರಿ ಆನ್ ಸ್ಟೇಜ್. ಹಲೋ 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 ಹೇಳ್ರಿ. ಹಲೋ, ಇದು ಪೊಲೀಸ್ ಸ್ಟೇಷನ್ ಅಲ್ವಾ? ಹೌದು. ಅಲ್ಲ, ಪೊಲೀಸ್ ಸ್ಟೇಷನ್ ತಾನೆ? ಡೌಟ್ ಇದೆಯಾ? ಒಂದು ನಿಮಿಷ. ಹೌದೌದು, ಪೊಲೀಸ್ ಸ್ಟೇಷನ್. ಓ, ಹಾಗಾದ್ರೆ ಪೊಲೀಸ್ ಸ್ಟೇಷನ್ನೇ. ಹೌದು. ಯಾರು ನಿಮ್ಗೆ ಪೊಲೀಸ್ ಸ್ಟೇಷನ್ ರೀ? ಯಾಕೆ ಫೋನ್ ಮಾಡುದು? ಅಲ್ಲ, ನನ್ನ ಫ್ರೆಂಡ್ ಒಬ್ಬ ಹೇಳ್ದ 100ಗೆ ಫೋನ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ ಅಂತ. ಹಾಗೆ ಸುಮ್ಮನೆ ಟೆಸ್ಟ್ ಮಾಡೋಣ ಅಂತ ಫೋನ್ ಮಾಡಿದೆ ಅಷ್ಟೇ. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡು, 100 ಅಂತ ಕರಿ, ಆಯ್ತಾ? ಯಾಕೆ? ಯಾಕಂದ್ರೆ ಅಲ್ಲಿಗೆ ಬಂದು ನಿನ್ನ ಹುಚ್ಚ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ.
ನಮ್ಗೆ 1000 ತಲೆ ಬಿಸಿ ಇರ್ತದೆ ಇಲ್ಲಿ ಒಂದು ಬೇರೆಲ್ಲಿ. ಎಲ್ಲಿಂದ ಕೊಡ್ಲಿ ನ್ಯಾಯ? ಆರ್ಕೆಸ್ಟ್ರಾ ಶುರು ಮಾಡಿ 1 ವರ್ಷ ಆಯ್ತು ಸರ್, ಇನ್ನೂ ಒಂದು ಪ್ರೋಗ್ರಾಮ್ ಕೊಡ್ಸಿಲ್ಲ. ಈ ಬಿಲ್ಡಪ್ ಬೇಕಲ್ಲ ನಮ್ಗೆ. ಸಿರಿಡೆ ಮಜಾ ಭಾರತ ಸೂಪರ್ ಸ್ಟಾರ್ ಏನೋ ಫುಲ್ ಜೋಶ್ ಅಲ್ಲಿ ಇದೆಯಾ? ಏನ್ ಜೋಶೋ ಏನೋ. ಮಜಾ ಭಾರತ ಮುಗ್ದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಗಾನಕ್ಕಾಗಿ ಅಂತ ಮ್ಯೂಸಿಕ್ ಸೈನ್ಯ ಶುರು ಮಾಡಿದೀನಿ. ಅಂದ್ರೆ ಆರ್ಕೆಸ್ಟ್ರಾ ಶುರು ಮಾಡಿದೀನೋ ಪೆಂಗೆ. ಹೆಸರೇನು ಹೇಳು? ಅಣ್ಣಮ್ಮನ ಉತ್ಸವ, ಗಣೇಶ ಉತ್ಸವ, ಮದುವೆ ಸಮಾರಂಭ ಇನ್ನಿತರೆ ಯಾವುದೇ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ 9982828282. ಕರ್ನಾಟಕದ ಸುಪ್ರಸಿದ್ಧ ವಾದ್ಯಗೋಷ್ಠಿಗಳಲ್ಲಿ ಒಂದಾದಂತಹ ಗಾನ ಕಾಗೆ ಕಾಗೆ ಕಾಗೆ. ಸೂಪರ್ ಆಗಿ ಆಡಿದ್ರಿ ಮೇಡಮ್, ಐ ಲವ್ ಯು. ಬಂದಿರೋ ಅದೃಷ್ಟ ಅಂತ ಅಳುತ್ತಿದ್ದೀರಾ? ಏಯ್, ಅಷ್ಟು ಗೊತ್ತಾಗಲ್ವೇನ ನಿಂಗೆ? ಅದೃಷ್ಟ ಯಾರು ತೊಳ್ತಾರ? ನನ್ನ ಮಕ್ಕಳು ನಮ್ಮ ತಾತನ ಷಷ್ಟಿಗೆ ಆರ್ಕೆಸ್ಟ್ರಾ ಬುಕ್ ಮಾಡೋಣ ಅಂತ ಬಂದಿದ್ದೆ. ಬನ್ನಿ ಸರ್, ಪ್ಲೀಸ್ ಸರ್. ಬಿಡ್ರ ಕೈನ. ಸರ್ ಗುರುವಾರಪ್ಪ ಕೈ ಬಿಡ್ರ, ಅವ್ರು ಕರೆದ್ರು ಅಂತ ಬರ್ತಾ ಇದ್ದೆ. ಸರ್ ಅಡ್ವಾನ್ಸು. ಅಡ್ವಾನ್ಸ್ ಎಲ್ಲ ಕೊಡಕ್ಕಾಗಲ್ಲ. ಗುರುವಾರಪ್ಪ ಎಷ್ಟು ಬೇಕು ಅವ್ರ ಕೊಡ್ತೀನಿ. ಒಂದು 5,000 ಕೊಡಿ. ಬಂದ್ಬಿಡಿ, ಮರಿಬಿಡಿ. ಬನ್ನಿ ಸರ್. ಅವಳು ಬರ್ಲಿಲ್ಲ ಅಂದ್ರೆ ಪೇಮೆಂಟ್ ಕೊಡಲ್ಲ, ಹೇಳಿದೀನಿ. ಬಂದ್ಬಿಡಿ. ಬಾಯ್ಸ್, ಫಸ್ಟ್ ಟೈಮ್ ಅಡ್ವಾನ್ಸ್ ತಗೊಂಡಿದ್ದೀನಿ. ಮೇಲೆ ಸಿಗ್ತೀನಿ, ಯಾರು ಎಷ್ಟು ಬೇಕೋ ಅಷ್ಟು ಆಯ್ಕೊಳ್ಳಿ. ಏನೋ ಇಷ್ಟು ದೂರ ಎಸ್ಬಿಟ್ಟೆ, ಬರಾಕ್ ಒಂದ್ ಅರ್ಧ ಗಂಟೆ ಬೇಕೇನೋ. ನೀನ್ ಆಕ್ಟಿವ್ ಆಗಿದ್ಯಾ ಅಂತ ಚೆಕ್ ಮಾಡಿದೆ. ಬನ್ನಿ ಪ್ರಾಕ್ಟೀಸ್ ಮಾಡುವ. ಏನಾಯ್ತಾ? ಮೊದಲು ನಾನು ದುಡ್ಡು ಕೊಡಿ. ಯಾಕೆ? ಕೊಟ್ರಪ್ಪ, ಹೇಳ್ತೀನಿ. ಏನಾಯ್ತು ಹೇಳು. ಷಷ್ಟಿನಿ ಇಲ್ಲ, ಏನೂ ಇಲ್ಲ, ನಮ್ ತಾತ ಸತ್ತೋಗ್ಬಿಟ್ರಿ. ಪಾಪ ಎಲ್ಲಿ ಸತ್ತೋದ್ರು? ಬೆಳಿಗ್ಗೆ ಮಲಗಿದ್ದ, ತಲೆ ಮೇಲೆ ಫ್ಯಾನ್ ಬಿದ್ಬಿಡ್ತು. ಇನ್ನು ಸತ್ತಿಲ್ಲ ಕಣ್ರ. ಮತ್ತೆ ಫ್ಯಾನ್ ತೆಗೆದು ಪಕ್ಕಕ್ಕೆ ಇಡಕ್ ಹೋದ್ರು, ಕರೆಂಟ್ ಶಾಟ್ ಹೊಡೆದ್ಬಿಡ್ತು. ಇನ್ನು ಸತ್ತಿಲ್ಲ ಕಣ್ರ. ಹಾಸ್ಪಿಟ್ಲ್ಗೆ ಹೋಗೋಣ ಅಂತ ಹೊರಗಡೆ ಕಾಲಿಟ್ರು, ಮುಂದ್ಗಡೆ ಕಲ್ಲಿತ್ತು, ಎಡು ಬಿದ್ಬಿಟ್ರು, ಕಲ್ಲು ತಲೆ ಫುಲ್ ಆಕ್ಸಿಡೆಂಟ್. ಇನ್ನು ಸತ್ತಿಲ್ಲ ಕಣ್ರ. ರಕ್ತ ಸೋರ್ತಿತ್ತಲ್ಲ, ಬಟ್ಟೆ ತಗೊಂಡ್ ಕಟ್ಕೋಣ ಅಂತ ಬಟ್ಟೆ ಕೈ ಹಾಕಿದ್ರು, ಒಳಗಡೆ ಬುಸ್ನಾಗ ಇದ್ದ ಕಚ್ಬಿಟ್ಟ. ಅಯ್ಯೋ ಪಾಪ. ಇನ್ನ ಸತ್ತಿರಲ್ಲ ಹೇಳ. ಇವಾಗ ಸತ್ರ ಕಣ್ರ. ನಿಜವೂ ಸತ್ರ? ನಾನು ಅವಾಗ್ಲೇ ಕೂತಿದ್ದೆ. ಅದೆಲ್ಲ ಗೊತ್ತಿಲ್ಲ, ನಮ್ ದುಡ್ಡು ಕೊಡ್ರಪ್ಪ. ಕೊಬ್ಬು ಹಿಂಡಿದ್ಮೇಲೆ ಗೊತ್ತದಲ್ಲ ರಸ, ಅದನ್ನ ತಿರ್ಗಾ ಕಬ್ಬುಳಿಕ್ ಹಾಕಕ್ಕದ? ಇಲ್ಲ, ಎಣ್ಣೆ ಹಾಕಿ ಸುಗ್ಲಿನ ಮತ್ತೆ ಒಳಗೆ ಹಾಕಕ್ಕಾಗತ್ತಾ? ಇಲ್ಲ, ಹಂಗೆ ನೀವು ಕೊಟ್ಟಿರೋ ಅಡ್ವಾನ್ಸ್ ನಮ್ಗೆ ಮತ್ತೆ ಕೊಡೋದಕ್ಕೆ ಆಗುದಿಲ್ಲ. 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 ಇಲ್ಲ ಅಂದ್ರೆ ನಮ್ ತಾತನ್ ಡೆಡ್ ಬಾಡಿ ಮುಂದೆ ಬಂದು ಕಚೇರಿ ಮಾಡಿ. ಸರಿ, ಆಡ್ಬೇಕಂತೆ. ಇಲ್ಲ ಅಂದ್ರೆ 5,000 ದುಡ್ಡು ಕೊಡಿ. ಬೇಡ ಬಿಡು, ಬಂದು ಆಡ್ತೀನಿ. ಬಂದ್ಬಿಡಿ, ಮರಿಬಿಡಿ. ಎಣಸ್ ಮುಂದೆ ನಾನು ಆಡ್ತೇನೆ, ನಾನು ಬರ್ತೇನೆ. ನೀವು ಹೋಯ್ತಾ ಇದೀಯಾ? ನಾನು ಬರ್ತೀನಿ. ಲೊಕೇಶನ್ ಶಿಫ್ಟ್. ರೆಡಿ? 1 2 3. ಊರ್ನಾಗ ಯಾಕೋ ಕರ್ಕ ಬಂದಿದ್ಯಾ? ಅದು ಸ್ಟೇಜ್ ತುಂಬ್ದಂಗಿರ್ಲಿ ಅಂತ. ಅಯ್ಯೋ 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 ಅಯ್ಯೋ, ಎಂದ ಗುರುವಾಯರಪ್ಪ, ಈಗ ತಾನೇ ನೆನೆಸಿದ್ದು ಇವರಿಗೆ 100 ವರ್ಷ ಆಯಸ. ಎಂದ ಸೊತ್ತು ಮನುಗವನೇ 100 ವರ್ಷ ಆಯ್ಸಂತೆ. ಎಷ್ಟತಿ ಹೇಳಿದ್ದೀನಿ ಸ್ಟೇಜ್ ಮೇಲೆ ಹಂಗೆಲ್ಲ ಹೋಗಿಬೇಡ ಅಂತ. ಸಾರಿ ಮೇಡಮ್, ಬೇಜಾರ್ ಮಾಡ್ಕೊಂಬೇಡಿ. ಕನ್ನಡ ಮಾತಾಡು. ವೇಂಡ ಪಿಂಡ 11 ದಿವಸ ಆದ್ಮೇಲೆ ಇಕ್ಕದು. ಎಷ್ಟು ನ್ಯಾಚುರಲ್ ಆಗಿ ಸತ್ತಿದ್ಯೋ ತಾತ. ನೆನ್ನೆ ಇದ್ದೆ, ಇವತ್ತಿಲ್ವಲ್ಲೋ ತಾತ. ನೀನ್ ನಿಲ್ಲಿಸ್ತೀಯ, ನಾನು ಕಾರ್ಯಕ್ರಮ ಶುರು ಮಾಡ್ಬೇಕಾ? ಹಿಂಗೆ ಮುಚ್ಕೊಂಡು ಮಾಡಪ್ಪ. ನೀವು ಕೇಳ್ತಾ ಇದ್ದೀರಾ ಕರ್ನಾಟಕದ ಸುಪ್ರಸಿದ್ಧ ವಾದ್ಯಗೋಷ್ಠಿಗಳಲ್ಲಿ ಒಂದಾದಂತಹ ಗಾನ ಕಾಗೆ ಕಾಗೆ ಕಾಗೆ. ಮೊದಲಿಗೆ ಕೇಳೋಣ ದಿವಂಗತ ಶಂಕರನಾಗ್ ಅವರ ಒಂದು ಗೀತೆ. ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಗುಂಡ್ಲುಪೇಟೆಯ ಗಂಡುಕಾಗಿ, ಜೇವರ್ಗಿಯ ಹೆಣ್ಣುಕಾಗಿ. ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ಪ್ರೋತ್ಸಾಹಿಸಬೇಕು. ಶ್ರುತಿ ಇಟ್ಕೊಂಡಾಡು. ಹಿಂಗ ಎಲ್ಗಮ್ಮ ಹೋಯ್ತಿದ್ಯಾ? ಶ್ರುತಿಮಾ, ನಾನು ಶ್ರುತಿ ಅಮ್ಮವ್ರು ಹಿಡ್ಕ ಆಡು ಅಂದಿಲ್ಲ, ಶ್ರುತಿ ಇಟ್ಕೊಂಡ್ ಆಡು ಅಂದಿ. ಓ ಶ್ರುತಿ. ತಗೋ ಮೈಕ್ ಹಿಡ್ಕ ಆಡು. ಮ್ಯೂಸಿಕ್. ಹೋಗೋಯ್.
ಮುಂದಿನದಾಗಿ ಕೇಳೋಣ. ಈಗ ಬರ್ತಾ ಇದ್ದಾರೆ ಕನ್ನಡ ಚಲನಚಿತ್ರರಂಗದ ಹಲವಾರು ದಿಗ್ಗಜ. ಕರೆದ್ನ ನಿನ್ನ ನನ್ನಲ್ವಾ ಹೇಳ್ಬೇಕು ತಾನೇ. ತಾತನ ಆತ್ಮಕ್ಕೆ ಶಾಂತಿ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಮೊದಲಿಗೆ ಬಂದ್ರು ಕನ್ನಡ ಚಿತ್ರರಂಗದ ದಿಗ್ಗಜ ಧೀರೇಂದ್ರ ಗೋಪಾಲ್. ಏನ್ ತಾತ ಹಿಂಗ್ ಬಾಯ್ ಬಿಟ್ಕೊಂಡ್ ಸತ್ತಾಗ್ಬಿಟ್ಟಿದ್ಯಾ? ತಾತ ತಾತ ಅಂತ ಯಾಕೆ ಹೇಳ್ತೀಯ? ನಿಮ್ಮ ತಾತ ಎಲ್ಲೂ ಹೋಗಿಲ್ಲ. ಎಷ್ಟೋ ಜನ ಕಲಾವಿದರು ಸತ್ತು ಕನ್ನಡಿಗರ ಮನಸ್ಸಲ್ಲಿ ಉಳಿದಿಲ್ವಾ? ಅದೇ ರೀತಿ ನಿಮ್ಮ ತಾತ ಕೂಡ ನಿಮ್ಮ ಮನಸ್ಸಲ್ಲಿ ಉಳಿದಿದ್ದಾರ. ಗೊತ್ತಾಯ್ತಲ್ಲ? ನಿಮ್ಮ ತಾತನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ನಾನಿನ್ ಬರ್ಲಾ? ಥ್ಯಾಂಕ್ ಯು. ಇದಾದ್ಮೇಲೆ ಬಂದ್ರು ಯಾರು? ಯೂಟ್ಯೂಬ್ ಸ್ಟಾರ್ ನನ್ ಮಗ. ನನ್ ಎಕ್ರ ಹೇಳ್ತಾ ಇಲ್ವಾ? ಕೇಳ್ಬೇಕು ತಾನೆ. ಅರ್ಥ ಆಯ್ತಾ ತಾತ? ನಾನು ಹೇಳ್ದೆ ತಾನೆ ಕಾವೇರಿ ಹೋರಾಟ ಮಾಡು ಅಂತ. ಮಾಡ್ಲಿಲ್ಲ ನೋಡಿ, ಹೆಂಗ್ ಸತ್ತೋಗ್ಬಿಟ್ಟಿದ್ಯಾ? ನಂದೇ ಶಾಪ ನೋಡ್ದ, ಹೆಂಗ್ ತೊಟ್ಟು ನನ್ ಶಾಪ. ಅರ್ಥ ಆಯ್ತಾ? ಹುಟ್ಟಿದ ಊರನ್ನು ಬಿಟ್ಟು ನನ್ನ ಎಕ್ರ ಎತ್ತೆದೋಗ್ಬಿಟ್ಟಿದೆ. ನಾನೇನು ಹೇಳೋಣ ಅಲ್ಲಕೋ. ಓ ಅಲ್ಲಿದ ಸರಿ. ಸತ್ತೋಗ್ಬಿಟ್ಟಲ್ಲ ತಾತ. ಹೇಳಿದವನು ಬರ್ತಿಲ್ವಾ? ಇಲ್ಲ ಬರ್ತಿಲ್ಲ. ಜೋರಾಗಿ ಬರುತ್ತೆ. ಚಿಕ್ಕ ವಯಸ್ಸಿದ್ದ ಆಡಿ ಬೆಳೆಸಿದ್ ನಮ್ ನಂಜಪ್ಪ ತಾತ ನೋಡಕ್ಕೆ ಬಿಡ್ತಿಲ್ವಲ್ಲೋ. ಯಾರು ಅದು? ನಂಜಪ್ಪ ತಾತ ಇವ್ರೇ. ಅದು ಪಕ್ಕದ ರೋಡಲ್ಲಿ ಕಡಲೆ. ಹೋಗಲ್ಲ, ಹೋಗಿ ಎದ್ದೋಗ. ಪೂರಿನ ಹೇಳ್ಸಾಯದಲ್ವಾ? ಸಾಂಗ್ ಮುಗೀತಾ? ಅದಕ್ಕೆ ಅವ್ನು ಕರ್ಕ ಬರಬೇಡ ಅಂದೆ ನಾನು. ಸ್ಟೇಜ್ ತುಂಬ್ದಂಗಿರುತ್ತೆ ಅಂತ ಕರ್ಕ ಬಂದಪ್ಪ. ವಿತ್ ಮ್ಯೂಸಿಕ್ ಆಡ್ರ ಪೇಮೆಂಟ್ ಕೊಟ್ಟಿಲ್ವಾ? ಗೊತ್ತಾಗ್ಬಿಡ್ತು ಕಣೋ. ಮೊಮ್ಮಗನ ಒತ್ತಾಯದ ಮೇರೆಗೆ ಈಗ ಕೇಳೋಣ. ವಿತ್ ಮ್ಯೂಸಿಕ್ ಆಡ್ಲಿಕ್ಕೆ ಬರ್ತಾ ಇದ್ದಾರೆ ಜೇವರ್ಗಿಯ ಹೆಣ್ಣು ಕಾಗೆ. ಜೋರದ ಚಪ್ಪಾಳಿ.